ನಮಸ್ಕಾರ ವೀಕ್ಷಕರೇ, ಗುರುಮೆಡಿಕಲ್ ಸುದ್ದಿಗೆ ನಿಮಗೆಲ್ಲ ಸ್ವಾಗತ. ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ತಾನು ಓದಿದ ಶಾಲೆ ದುಸ್ಥಿತಿ ಕಂಡು ಶಿಕ್ಷಣ ಸಚಿವರಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಆ ಶಾಲೆ ಬಗ್ಗೆ ಮನವಿ ನೀಡಿ 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 ನಿರಂತರ ಪ್ರಯತ್ನ ತದನಂತರ ಈಗ ಆ ಶಾಲೆ ನೆಲಸಮ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ ಬಂದಿದೆ. ಈ ಶಾಲೆ ಒಳಗಡೆ ಕೋಣೆಗಳು ಶಿಥಿಲಾವಸ್ಥೆಯಲ್ಲಿದ್ದು ಮಕ್ಕಳು ಹೊರಗಡೆ ಪಾಠ ಕಲಿಯುವಂತ ಪರಿಸ್ಥಿತಿ. ತಾನು ಓದಿರ್ತಕ್ಕಂಥ ಶಾಲೆ ದುಸ್ಥಿತಿ ನೋಡಿ ಶಿಕ್ಷಣ ಸಚಿವರಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಮನವಿ ನೀಡಿ ಸುಮಾರು ವರ್ಷಗಳ ನಿರಂತರ ಹೋರಾಟದ ತದನಂತರ ಈಗ ಈ ಶಾಲೆಗೆ ಜೀವಕಳೆ ಬಂದಿದೆ. ಸುಮಾರು ಇತಿಹಾಸ ಇರ್ತಕ್ಕಂಥ ಈ ಶಾಲೆಗೆ ಸುಮಾರು 60 ವರ್ಷದ ಇತಿಹಾಸ. 1964 ಅಲ್ಲಿ ಈ ಶಾಲೆ ನಿರ್ಮಾಣ ಆಯಿತು. ಅಲ್ಲಿಂದ ಈ ಶಾಲೆ ಸ್ಥಿತಿ ಈ ರೀತಿ ಇದೆ. ಒಂದು ಕೊಂಕಲ್ ಹೋಬಳಿಯಲ್ಲಿ ಪ್ರೌಢಶಾಲೆ ಈ ಸ್ಥಿತಿಯಲ್ಲಿದೆ. ಮಕ್ಕಳು ಇದೇ ಶಾಲೆಯಲ್ಲಿ ಇದೇ ಸ್ಥಿತಿಯಲ್ಲೇ ಓದ್ತಾ ಇದ್ರು. ಈಗ ಈ ಶಾಲೆ ಸ್ಥಿತಿ ಕಂಡು ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ರಂಗಸ್ವಾಮಿ ಅನ್ನೋರ ನಿರಂತರ ಫಲವಾಗಿ ಈ ಶಾಲೆಗೆ ಹೊಸ ಕಳೆ ಬಂದಿದೆ. ಈ ಶಾಲೆ ನೆಲಸಮಗೊಳಿಸಿ ಹೊಸ 8 ಕೊಠಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಈಗ ಆದೇಶ ಕೊಟ್ಟಿದೆ. ನಮಸ್ಕಾರ ರಂಗಸ್ವಾಮಿ ಅವರೇ, ಹೇಳಿ ಸರ್. ಈ ಕುರ್ಮಿಟ್ಕಲ್ ತಾಲೂಕಿನ ಒಂದು ಕೊಂಕಲ್ ಹೋಬಳಿ ಇದು, ಹೌದಾ? ಹೌದು. ನಿಮ್ಮೂರಲ್ಲಿ ಪ್ರೌಢಶಾಲೆನೇ ಇಲ್ಲ. ಪ್ರೌಢಶಾಲೆ ಸುಮಾರು ವರ್ಷ 85 ಅಲ್ಲಿ ಆಗಿರ್ತಕ್ಕಂಥ ಒಂದು ಕಟ್ಟಡ ಇದು. ಅಲ್ಲಿಂದ ಇಲ್ಲಿವರೆಗೂ ಇರೋದು ಒಂದೇ ಕಟ್ಟಡ. ಇದನ್ನು ಸಂಪೂರ್ಣವಾಗಿ ಶಿಥಿಲಗೊಂಡದ. ಈ ಒಂದು ಕಟ್ಟಡ ಶಿಥಿಲಗೊಂಡು ಸುಮಾರು ಒಂದು 10 ವರ್ಷಗಳಾಗಕ್ಕೆ ಬಂತು. 10 ವರ್ಷಗಳಾಗಕ್ಕೆ ಬಂದರೂ ಕೂಡ ಇದ್ರ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳು ಬಂದು ಇದ್ರ ಬಗ್ಗೆ ಕೇಳ್ತಾ ಇಲ್ಲ. ನಾವು ಸಾಕಷ್ಟು ಬಾರಿ ಈ ಶಾಲೆಯ ಕುರಿತಾಗಿ ಎಷ್ಟೋ ನ್ಯೂಸ್ ಮಾಡಿಸಿದ್ದೀವಿ, ಪೇಪರ್ ಸೆಟ್ ಮಾಡಿದ್ದೀವಿ, ಮೀಡಿಯಾದವ್ರನ್ನೂ ಕರೆಸಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗೆ ಮನವಿ ಪತ್ರನೂ ಕೊಟ್ಟಿದ್ದೀವಿ. ಮತ್ತು ನೇರವಾಗಿ ಶಿಕ್ಷಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಇದ್ರವಾಗ ನೇರವಾಗಿ ಬೆಂಗಳೂರಿಗೆ ಹೋಗಿ ಅವ್ರ ಆಫೀಸಿಗೆ ಹೋಗಿ ನಾವು ಲೆಟರ್ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ಥರ ಒಂದು ರಿಪ್ಲೈ ಕೂಡ ನಮಗೆ ಬಂದಿರುವುದಿಲ್ಲ. ಅಲ್ಲಿ ಮತ್ತು ನಮ್ದೇನಪ್ಪ ಒಂದು ಬೇಡಿಕೆ ಅಂತಂದರೆ, ಈ ಒಂದು ಸಂಪೂರ್ಣವಾದ ಈ ಕಟ್ಟಡ ಏನದಲ್ಲ ಸಂಪೂರ್ಣ ಶಿಥಿಲಗೊಂಡದ. ಈ ಒಂದು ಸರ್ಕಾರಿ ಶಾಲೆಯನ್ನು ಈ ಒಂದು ತಳಮಟ್ಟದಿಂದ ಎಲ್ಲ ನೆಲಸಮ ಮಾಡಿ ನಮಗೊಂದು ಹೊಸ ಕಟ್ಟಡ ಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಎಲ್ಲ ಊರಿನ ಗ್ರಾಮಸ್ಥರ ಬೇಡಿಕೆನೂ ಇದೆ, ಇಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಬೇಡಿಕೆ ಇದೆ. ಬಟ್ ಇದೊಂದು ಹೋಬಳಿ ಅದ, ಸುತ್ತಮುತ್ತ ಹಳ್ಳಿಯಿಂದ ಆಯಿತು, ನಂದೇಪಲ್ಲಿ ಆಯಿತು, ಪಾಡುಪಲ್ಲಿ ಆಯಿತು, ಪರಮೇಶ್ಪಲ್ಲಿ ಎಲ್ಲ ಊರಿಂದ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಓದಲು ಬರ್ತಾರೆ. ಇಲ್ಲಿ ಮಕ್ಕಳು ಯಾಕಂದ್ರೆ ಹೈಯರ್ ಎಜುಕೇಷನ್ ಹೈಸ್ಕೂಲ್ ಇದೆ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಇದೆ. ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡಬೇಕು ಅಂತ ಭಾಳಷ್ಟು ಜನ ಬರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ನಮ್ಮ ಸರ್ಕಾರಿ ಶಾಲೆ ಕಟ್ಟಡನೇ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ ನಾವು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಶಾಲೆಯ ಕಡೆ ಗಮನ ಕೊಟ್ಟು ನಮ್ಮ ಊರಿಗೆ ಬಂದು ಒಂದು ಸರಿ ಶಾಲೆಯನ್ನು ಪರಿಶೀಲನೆ ಮಾಡಿ ಈ ಒಂದು ಕಟ್ಟಡವನ್ನು ನೆಲಸಮ ಮಾಡಿ ಹೊಸ ಕಟ್ಟಡ ಮಾಡಬೇಕಂತೇಳಿ ಮತ್ತೆ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ಶಾಲಾ ಕಟ್ಟಡದ ದುರಸ್ತಿಗಾಗಿ ಜನಪ್ರತಿನಿಧಿಗಳು ಮತ್ತೆ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು ಅಂತೇಳಿ ಪೂರ್ವದಲ್ಲಿ ತೆಗೆದಿರ್ತಕ್ಕಂಥ ವಿಡಿಯೋ ಇದು. ಅದಕ್ಕಿಂತ ಮುಂಚಿತವಾಗಿ ತಾವು ನೋಡಬಹುದು, ಸಾಕಷ್ಟು ಬಾರಿ ಮನವಿ ಮಾಡಿರೋ ವಿಡಿಯೋಗಳು ಇದಾವೆ, ನ್ಯೂಸು ಆಗಿದೆ. ಈ ಸರ್ಕಾರಿ ಈ ಪ್ರೌಢಶಾಲೆ ಕುರಿತಾಗಿ ಇಲ್ಲಿನ ಹಳೆಯ ವಿದ್ಯಾರ್ಥಿ ರಂಗಸ್ವಾಮಿ ಅವರು ಸಾಕಷ್ಟು ಪ್ರಯತ್ನದ ತದನಂತರ ಈ ಶಾಲಾ ಕಟ್ಟಡ ಕುರಿತಾಗಿರ್ತಕ್ಕಂಥ ಸರ್ಕಾರದಿಂದ ಬಂದಿರತಕ್ಕಂಥ ಹೊಸ ಸುತ್ತೋಲೆ ಕುರಿತಾಗಿ ಆ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮೋತಿಲಾಲ್ ರವರು ಈ ಶಾಲೆಯ ಕುರಿತಾಗಿರ್ತಕ್ಕಂಥ ಸರ್ಕಾರದ ಆದೇಶ ಪ್ರತಿಯನ್ನು ನಾವು ಕೇಳಿದಾಗ ನಮಗೆ ನೀಡಿದರು. ಸರ್, ಈಗ ಬಿಲ್ಡಿಂಗ್ ಶಿಥಿಲಾವಸ್ಥೆಗೆ ಬಂದಿದೆ. ಈಗ ಸಾಕಷ್ಟು ಬಾರಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸರ್ 3-4 ಸಲ ತಂದೀವಿ. ಅಲ್ಲ, ಈಗ ತಾವು ಹೊಸ ಏನೋ ಸುತ್ತೋಲೆ ಬಂದಿದೆ ಆ ಬಿಲ್ಡಿಂಗ್ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ರಿ. ನೋಡಿ, ಸರ್ಕಾರಿ ಪ್ರೌಢಶಾಲೆ ಕೊಂಕಲ್, ಡಯಾಸ್ ಕೋಡ್ ನಂಬರ್ 293310069005, ಗುರುಮಿಟ್ಕಲ್ ತಾಲೂಕು, ಯಾದಗಿರಿ ಜಿಲ್ಲೆ ಯಾದಗಿರಿ. 17/6/2026 ಈ ಶ್ರೀ ಬಸವರಾಜ್ ಎಇ ಸದರಿ ಶಾಲೆಯಲ್ಲಿ ಒಟ್ಟು 8 ಕೋಣೆಗಳಲ್ಲಿದ್ದು ಅವುಗಳಲ್ಲಿ ಕೋಣೆಗಳು ಉತ್ತಮ ಸ್ಥಿತಿಯಲ್ಲಿದ್ದು ಬೋಧನೆ ಬಳಸಿಕೊಳ್ಳಲು ಯೋಗ್ಯವಾಗಿಲ್ಲ. ಕೋಣೆಗಳ ಮೇಜರ್ ದುರಸ್ಥಿತಿಯಲ್ಲಿವೆ. 8 ಕೋಣೆಗಳನ್ನು ಶಿಥಿಲ ವ್ಯವಸ್ಥೆಯಲ್ಲಿದ್ದು ನೆಲಸಮ ಮಾಡಲಿಕ್ಕೆ ಯೋಗ್ಯವಾಗಿರುತ್ತವೆ. ಇಲ್ಲಿ ಸಹಾಯಕ ಕಾರ್ಯನಿರ್ವಾಹಕ
ಅಭಿಯಾಂತರ ಪಂಚಾಯತಿ ಏನದು ನೋಡ್ರಿ, ಇದು ಪಂಚಾಯತಿ ರಾಜ್, ಇದು ಅದೇ PWD ಇಲಾಖೆ ಯಾದಗಿರ್, ಯಾದಗಿರಿ ಜಿಲ್ಲೆ. ಸರ್ ಯಾವಾಗ ಬಂದ ಸರ್ ಅದು ಆರ್ಡರ್ ಅದು? ಆರ್ಡರ್ ನಿಮ್ಗೆ ಯಾವಾಗ ಬಂದದ್ರಿ? ನೋಡಿ ನಮ್ಗೆ 15 ಡೇಟ್ ಅದು ನೋಡೋದು. 17/6/2026 ಬಂದದ್ರಿ. ಹೆಚ್ಚು ಕಡಿಮೆ 1 ತಿಂಗಳು ಆಗಿಲ್ಲ, ಇನ್ನು ಆಗಿಲ್ಲ ಇನ್ನೂ ಆಗಿಲ್ಲ. ತಿಂಗಳಿಗೆ 14 ಬರ್ಬೇಕಲ್ಲ, 5 ದಿನ ಅದ.